ಸರ್ ಇದು ಒಂದು ಚೈನ್ ರಸ್ತೆ ಬಂದಿರುವಂಥ ಜಾಗ. ಇದು ಊರಿಂದ 1 ಕಿಲೋಮೀಟ್ರ್ ಮೇಲಾಗುತ್ತಾ ಮಣ್ಣು ರಸ್ತೆ. ಇದು ಮೆಟ್ಲಿಂಗ್ ರೋಡೆಲ್ಲ ಆಗೈತೆ, ಅಷ್ಟು ದೂರೆಲ್ಲ ಆಗೈತೆ. ತಾರ್ ರೋಡ್ಗೆ ಎಸ್ಟಿಮೇಟ್ ಆಗಿದೆ. ಊರಿಂದ ಊರಿಗೆ ವಿಲೇಜ್ಗೆ ಹೋಗೋಂಥ ರಸ್ತೆ ಇದು. ಮಳವಳ್ಳಿಯಿಂದ 22 ಕಿಲೋಮೀಟ್ರ್ ಆಗುತ್ತಾ. ಒಂದು ಚೈನ್ ರಸ್ತೆ ಬಂದಿರುವಂಥ ಜಾಗ. ಮಣ್ಣಲ್ಲಿ ಹಿಂಗೆ ಐತೆ ನೋಡಿ, ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. 12 ಎಕರೆ 30 ಕುಂಟೆ ಬಂದಿರುವಂಥ ಜಾಗ ಇದು. ಮಣ್ಣೆಲ್ಲ ಇದೇ ರೀತಿ ಮಣ್ಣು, ರೆಡ್ ಸಾಯಲ್ಲು. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಇದು 122 ಕಿಲೋಮೀಟ್ರ್ ಆಗುತ್ತಾ. ಮೂರ್ತಿ ಬೋರು ಆಯ್ತಾ ಮೂರ್ತಿ? ಮೂರ್ತಿ ಹಾಯ್ ಬೋರು ಹಾಯ್ ಎಷ್ಟಿದಾವು? ಬೋರು ಐತೆ 25 ಕೆ ಬಿ ಟಿ ಸಿನ ಇಟ್ಕೊಂಡಿದ್ದಾರೆ ಸ್ವಂತವಾಗಿ ಇವರು. ಜಾಗ ಮಾತ್ರ ಜಿನ್ನೇನಾಗಿದೆ ನೋಡಿ, ಎಲ್ಲ ಒಳ್ಳೆ ಮಟ್ಟವಾದ ಭೂಮಿ. 12 ಎಕರೆ 30 ಕುಂಟೆ ಇರುವಂಥ ಜಾಗ ಇದು. ಲೈನೆಲ್ಲ ಹತ್ತಿರದಲ್ಲಿ ಐತೆ. ಇದೇ ಜಾಗ ನೋಡಿ. ಇವರು ಎಕರೆ 35 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. 12 ಎಕರೆ 30 ಕುಂಟೆ ಬಂದಿರುವಂಥ ಜಾಗ ಇದು ನೋಡಿ. ಫುಲ್ ಇನ್ನೂ ಅಲ್ಲಿ ಕಾಣ್ತಾ ಇತ್ತಲ್ಲ ದೊಡ್ಡ ಮರಗಳು, ಅಲ್ಲಿವರೆಗೂ ಹೋಗುತ್ತೆ ಇದು ಜಾಗ. ಸುತ್ತ ಎಲ್ಲ ಬೆಂಗಳೂರವ್ರದ್ದು ತೋಟಗಳೈತೆ. ಜಾಗ ಮಾತ್ರ ಜಿನ್ನೇನಾಗೈತೆ. ಇನ್ನೂ ಕೂತ್ಕೊಂಡ್ರೆ ಇಲ್ಲಿ ಒಂದು 10-20 ಎಕರೆ ಜಾಗ ಮಾಡಾಕ್ಬೋದು. 50 ಎಕರೆ ಲ್ಯಾಂಡ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡ್ರೆ. ಈಗ ಆಲ್ರೆಡಿ ರೆಡಿ ಇರೋದು 12 ಎಕರೆ 30 ಕುಂಟೆ ಬಂದಿರುವಂಥ ಜಾಗ. ತೋಟ ಮಾಡೋಕ್ಕಂತೂ ಒಳ್ಳೆ ಸೂಪರಾಗಿದೆ. ಬೆಂಗಳೂರಿಂದ 122 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಮಣ್ಣಂತೂ ನೋಡಿ ಎಲ್ಲ ಹಿಂಗೆ ಇದೆ. ಮೂಲ ಜನರಲ್ಲು. ಈಗ ಯಾರು ಬೇರೆಯವ್ರು ಪರ್ಚೇಸ್ ಮಾಡಿದ್ದಾರೆ ಯಾರು ಅಂತ ಗೊತ್ತಾಗಿಲ್ಲ ನೋಡಿ. ಮಣ್ಣು ಹೆಂಗಿದೆ ನೋಡಿ, ಇದೇ ಜಾಗ. ಹನ್ನೆರಡು ಎಕರೆ 30 ಕುಂಟೆ, 5 ಪಣಿನೋ 6 ಪಣಿ ಬರ್ತಾವ. ಜಾಗ ಮಾತ್ರ ಎಲ್ಲ ಸೂಪರಾಗಿದೆ. ಎಲ್ಲ ಮಟ್ಟು ಒಂದೇ ಲೆವೆಲ್ ಇದೆ, ಮಟ್ಟವಾಗಿದೆ. ಮಳವಳ್ಳಿಯಿಂದ 20 ಅಂದರೆ 22 ಕಿಲೋಮೀಟ್ರು. ಬೆಂಗಳೂರಿಂದ 122 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಊರಿಂದ 1 ಕಿಲೋಮೀಟ್ರು. ಎಲ್ಲ ಲೈನೆಲ್ಲ ಕರೆಂಟೆಲ್ಲ ಹತ್ರದಲ್ಲಿದೆ. ಬೆಂಗಳೂರವ್ರದ್ದು ತೋಟಗಳು ಸುತ್ತ ಇದೆ. ಇಲ್ಲಿ ಕೂತ್ಕೊಂಡ್ರೆ ಒಂದು 40-50 ಎಕರೆ ಜಾಗ ಮಾಡ್ಬೋದು. ಎಕರೆ 35 ಲಕ್ಷ ಹೇಳ್ತಾಯಿದ್ರೆ. ಕೂತ್ಕೊಂಡ್ರೆ ಏನು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಐತೆ.